ಎಕ್ಸ್ಪಲ್ಸ್ ನೋಡಿ ಎಷ್ಟು ಕಷ್ಟಪಟ್ಟು ಇಳಿಬೇಕಾದ್ರೂ ಅಷ್ಟೇ ಕಷ್ಟದಿಂದ ಇರುತ್ತೆ. ಫೈನಲಿ ಟಾಪ್ಗೆ ಬಂದ್ವಿ. ಆಫ್ ರೋಡ್ ಅಂತೂ ಭಯಂಕರ ಆಗಿದೆ, ಅಷ್ಟು ಬೆಟ್ಟದ್ದು. ಈಗ ನಾವು ನಮ್ಮ ಬಾಯ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಮತ್ತೆ ಇಲ್ಲಿಂದ ಅಷ್ಟು ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಫುಲ್ ಆಫ್ ರೋಡು, ಇನ್ನು ಅಷ್ಟು ಬೆಟ್ಟ ಎಲ್ಲೋ ಇದೆ, ಅದ್ರ ಮುಂಚೆನೇ ನಾವು ಇಲ್ಲಿಂದ ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡೋಣ ಹೇಗಿರುತ್ತೆ ಆಫ್ ರೋಡು. ನಮ್ಮ ಬೀಸ್ಟು ಆಫ್ ರೋಡಲ್ಲಿ ನಮ್ಗೆ ಸಪೋರ್ಟ್ ಮಾಡುತ್ತೋ ಇಲ್ಲವೋ ಮುಂದೆ ಹೋಗ್ತಾ ನೋಡೋಣ. ಕೀಪ್ ವಾಚ್ ಇಟ್ ಟಿಲ್ ಎಂಡ್. ಬೆಟ್ಟ ಇನ್ನೂ ಇಲ್ಲೋ ಇದೆ, ನಾವಿಲ್ಲೇ ಆಫ್ ರೋಡ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹೇಗಿದೆ ನೋಡಿ ಆಫ್ ರೋಡು. ಇಲ್ಲಿಂದಾನೆ ಆಫ್ ರೋಡ್ ಮಾಡ್ಕೊ ಹೋಗ್ತಾ ಇದ್ದೀವಿ ನಾವು. ಓಹೋ, ಫುಲ್ಲಿ ಆಫ್ ರೋಡ್ ಇದೆ. ವ್ಯೂ ಪಾಯಿಂಟ್ ನೋಡಿ ಹೇಗಿದೆ ಅಲ್ಲ. ನಮ್ಮ ಪಯಣ ಈಗ ಅಷ್ಟು ಬೆಟ್ಟಕ್ಕೆ. ಹಂಸಗಳು ನೋಡ್ಗುರು ಹಿಂಗೈತಿ. ಈಗ ನಮ್ಮ ಪಯಣ ಕನಕಪುರದ ಹತ್ರ ಇರೋ ಅಚ್ಚಲು. ಅಚ್ಚಲ್ಲಿ ಒಂದು ಸುಂದರವಾದ ಬೆಟ್ಟವಿದೆ, ಆ ಬೆಟ್ಟದ ಹೆಸರೇ ಅಚ್ಚಲು ಬೆಟ್ಟ. ನಮ್ಮ ಪಯಣ ಈಗ ಆ ಕಡೆಗೆ. ಅವಾಗ ಹೇಳಿದ್ನಲ್ಲ ನಮ್ಮ ಬೀಸ್ಟು ಬೆಟ್ಟ ಹತ್ತಕ್ಕೆ ಸಪೋರ್ಟ್ ಮಾಡುತ್ತೋ ಇಲ್ವೋ ಅಂತ ನೋಡೋಣ ಬನ್ನಿ. ಇವಾಗ ಇದು ಬೆಟ್ಟದ ರೂಟು. ಈಗ ಬೆಟ್ಟದ ರೂಟಲ್ಲಿ ನಾವು ಹೋಗ್ತಾಯಿದ್ವಿ. ನೋಡೋಣ ಗುರು ನಮ್ಮ ಬೀಸ್ಟ್ ಏನು ಮಾಡ್ತಾಳೋ, ಸಾರಿ ಏನು ಮಾಡ್ತಾನೋ. ಇವಾಗ ಇಲ್ಲಿಂದ ನಮ್ಮ ಆಫ್ ರೋಡ್ ಪಯಣ ಸ್ಟಾರ್ಟ್ ಆಗುತ್ತೆ. ಅದ್ರ ಮುಂಚೆ ಇಲ್ಲೊಂದು ನಮ್ಮ ಬಾಸ್ ಟೆಂಪಲ್ ಇದೆ. ನಮ್ಮ ಬಾಸ್ ಟೆಂಪಲ್ಗೆ ಕೈ ಮುಕ್ಕೊಂಡು ಎಲ್ಲರನ್ನೂ ಚೆನ್ನಾಗಿಟ್ರು ಅಂತಂದೆ ಅಂತ ಹೇಳಿ ಇಲ್ಲಿಂದ ನಮ್ಮ ಆಫ್ ರೋಡ್ ಪಯಣನ ಈಗ ಸ್ಟಾರ್ಟ್ ಮಾಡೋಣ. ಆಫ್ ರೋಡ್ ಅಂತೂ ಭಯಂಕರ ಆಗಿದೆ, ಅಷ್ಟು ಬೆಟ್ಟದ್ದು. ಎಲ್ಲ ಗಾಡಿಗಳು ಹತ್ತಿಸ್ತಾ ಇದ್ದೀವಿ. ಹೆಂಗೆ ಹತ್ತದ್ದು ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಫಸ್ಟ್ ಟೈಮ್ ನಮ್ಮ ಬೀಸ್ಟಲ್ಲಿ ಆಫ್ ರೋಡ್ ಮಾಡ್ತಾಯಿದ್ದೀನಿ, ಅದು ಅಷ್ಟು ಬೆಟ್ಟನ. ಬೀಸ್ಟು ಹಂಗೆ ಫುಲ್ ಸಪೋರ್ಟ್ ಕೊಡ್ತಿದ್ದಾಳೆ. ನಮ್ಮ ರವಿ ಅವ್ರದ್ದೇನೋ ಬ್ರೋ ನಿಧಾನಕ್ಕೆ ಬಿಡಿಸಿ. ಎಲ್ಲ ರೈಡರ್ಗಳು ಬರ್ತಿದ್ದಾರೆ. ಜಿ ಟಿ ಯಾಕೋ ಸ್ವಲ್ಪ ಫುಲ್ಲು ಕಷ್ಟದಿಂದ ತಿಂತಿದೆ, ಮುಂದೆ ಬರ್ತಿದೆ ಜಿ ಟಿ. ನೋಡೋಣ ಬನ್ನಿ ಹೇಗಿದೆ ನೋಡಿ ಆಫ್ ರೋಡು. ಯಾಕೋ ಆಫ್ ರೋಡ್ ಮುಂದೆ ಹೋಗೋಕ್ಕಾಗಲ್ಲ ಅಂತಿದ್ದಾರೆ, ಏನಾಗಿದೆ ನೋಡೋಣ. ಯಾಕೆ ಹೋಗಲ್ಲ ರೋಡು? ಅಲ್ಲಿಗೆ ಹೋಗಲ್ಲ, ಅಲ್ಲಿ ಹೊಡೆದ್ಬಿಟ್ಟು ಹಂಗೆ ಮುಂದಕ್ಕೆ ಹೊಡಿಯೋಣ ಅಂತ. ಹೋಗಲ್ವಾ ಗಾಡಿ? ಮುಂದೆ ರೋಡಿನ ಪ್ರಾಬ್ಲಮ್ ಇದೆ ಅಂತಿದ್ದಾರೆ, ನೋಡ ಏನಾಗಿದೆ. ರೋಡಂತೂ ಅರ್ಧ ಊರು ಬಾಗ್ಲಾಗಿದೆ.
ಈಗ ಆಫ್ ರೋಡ್ ಮಾಡೋ ನಾವು ಬಂದ್ವಿ ಬ್ರೋ. ಇಲ್ಲಿ ಗಾಡಿ ತಾರ್ ತಂದ್ಬಿಡೋಣ ಬನ್ನಿ, ರೋಡ್ ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲೇನಾರು ನಮ್ಮ ಬೀಚ್ನ ತಂದುಬಿಟ್ರೆ ಒಂದು ಚೀಲ ತರಬೇಕಾಗುತ್ತೆ. ನಾನೇ ಜಾರ್ಕ ಬಿದ್ದಾಯ್ತಾಯಿದ್ದೀನಿ. ಇನ್ನು ಇಲ್ಲೇ ಬೀಚ್ ತಂದರೆ ಅಷ್ಟೇ. ನೋಡಿ ಹೇಗಿದೆ ರೋಡು. ಇಲ್ಲಿಗೆ ಆಫ್ ರೋಡ್ ಬೈಕೇ ತರಬೇಕಾಗುತ್ತೆ. ನಮ್ಮದು ಸ್ಪೋರ್ಟ್ಸ್ ಬೈಕ್ ಆಗಲ್ಲ. ನೋಡಿ ಹೇಗಿದೆ, ಮದ್ದಿಗೆ ಬಂದು ತಗ್ಲಾಕೊಂಡಿದ್ದೀವಿ. ಈಗ ನೋಡೋಣ ಹೇಗಾಗುತ್ತೆ. ಎಕ್ಸ್ಪಲ್ಸ್ ನೋಡಿ ಏನು ಸಾಹಸ ಮಾಡತ್ತಿಸ್ತಾ ಇದ್ದೀವಿ. ಹೇಗಿದೆ ಆಫ್ ರೋಡ್ ಎಕ್ಸ್ಪ್ರೆಸ್. ಮೆಷ್ಟು ಬೆಟ್ಟ ಅಂತೂ ಭಯಂಕರ ಕಷ್ಟ ಇದು. ಆದ್ರೂ ರೈಡ್ ಮಾಡೋಣ ಅಂತ ಬಂದಿದ್ವಿ. ಬಿಸಿಲು ಬೇರೆ ಅದು ತುರಿತೈತೆ. ಹೆಂಗೋ ಹೋಯ್ತು, ನೋಡಿ ಹೆಂಗಾಗುತ್ತೆ, ಹೋಗೋದು ಏನು ಮಾಡೋಣ ಅಂತ. ಹೇಗಿದೆ ಅಷ್ಟು ಆಫ್ ರೋಡ್ ಅಂದರೆ ನಮ್ಮಂಥ ಸ್ಪೋರ್ಟ್ಸ್ ಬೈಕ್ಗಳು ಯಾವುವು ಹತ್ತಲ್ಲ. ಹತ್ತಿಸ್ತೀನಿ ಅಂದರೆ ಎಲ್ಲ ಮುರ್ಕೊಂಡು ಎಲ್ಲ ಚೀಲಿಗೆ ತುಂಬ್ಕೋಬೇಕಾಯ್ತದೆ. ಅದಕ್ಕೆ ನಮ್ಮ ರೈಡರ್ಸ್ಗಳೆಲ್ಲ ಸೈಡು ಕೂತ್ಕೊಂಡ್ಬಿಟ್ಟವ್ರೆ. ರೈಡರ್ಸ್ಗಳೆಲ್ಲ ನೋಡಿ ಆಫ್ ರೋಡ್ ಅಂತ ಬಂದ್ವಿ. ಆಫ್ ರೋಡ್ ಅಂತೂ ಅರ್ಧ ಊರು ಬಾಗ್ಲಾಗಿ ನಮಗೂ ನಮಗೂ ಹರಿತೈತೆ. ಮೇಲ್ಗಡೆ ಬಿಸಿಲು ನೋಡಿ, ನೀರು ಇಲ್ಲ ಇಲ್ಲಿ. ಫೈನಲ್ಲಿ ಬೆಳಗ್ಗೆ ಹೋಗಿದ್ದ ಬುಲೆಟ್ ಬೈಕರ್ ಒಬ್ಬ ರಿಟರ್ನ್ ಬರೋದನ್ನ ನೋಡಿದ್ವಿ. ಆ ಬುಲೆಟೇ ಹೋಗೈತೆ, ನಮ್ಮ ಬೀಸ್ಟ್ ಹೋಗಲ್ವಾ ಅಂತ ಹೇಳಿ ಆಗಿದ್ದಾಗಲೇ ಅದು ಏನಾಗುತ್ತೆ ಅಂಥೇಳಿ ಬೀಚ್ನ ಸ್ಟಾರ್ಟ್ ಮಾಡಿದೆ. ನಮ್ಮ ಬೀಸ್ಟು ಒಂದು ಡಿಫಿಕಲ್ಟ್ ಆಫ್ ರೋಡ್ನ ಹತ್ತಿಸ್ಕೊಂಡು ಬಂದೆ. ಅದು ಹಂಗೆ ಅದು ಮಾಡ್ತೀನಿ ನಾನು. ಈ ಆಫ್ ರೋಡ್ ಹೇಗಿದೆ ಅಂದರೆ ಅಪ್ಪ, ಆಫ್ ರೋಡ್ ಬೈಕ್ಸ್ಗಳೇ ತುಂಬ ಕಷ್ಟದಿಂದ ಹತ್ತೈತೆ. ಇನ್ನು ನಮ್ಮದು ಸ್ಪೋರ್ಟ್ಸ್ ಎಡಿಷನ್ನು ಹೆಂಗೆ ಹತ್ತುತ್ತೋ ಏನು ಕಥೆನೋ ಅಪ್ಪ. ಆದರೂ ಒಂದು 2-3 ಡಿಫಿಕಲ್ಟ್ ಇದನ್ನು ಹತ್ತಿಸ್ಕೊಂಡು ಬಂದಿದ್ವಿ. ನೋಡೋಣ ಮುಂದೆ ಹೆಂಗಿದೆ, ಇನ್ನೂ ಇಷ್ಟು ಕಷ್ಟ ಇದೆ, ಹತ್ತಿಸೋಣ. ನಾವು ಆಫ್ ರೋಡ್ನ ಹೊಡ್ಕೊಂಡು ಹೋಗ್ತಾಯಿದ್ದೀವಿ. ಒಂದು ಮುಂದೆ ಇನ್ನೂ ಭಯಂಕರ ಇದೆ ಬ್ರೋ. ಒಂದು 3-4 ಬೈಕ್ಗಳು ಬರೋಕ್ಕಾಗದೆ ನಾವೆಲ್ಲ ಈಗ ಡಬಲ್ ಹೋಗ್ತಾಯಿದ್ದೀವಿ. ಇದೊಂಥರ ಫುಲ್ಲು ಕ್ರೇಜಿ ಆಫ್ ರೋಡ್ ಅನ್ಬೋದು. ನೋಡೋಣ ಬನ್ನಿ, ಡಬಲ್ ಡೌಟು ನೋಡೋಣ. ನಮ್ಮ ಬೀಸ್ಟ್ ಅಂತೂ ಫುಲ್ಲು ಬೇಜಾರಾಗ್ಬಿಟ್ಟಿದ್ದಾಳೆ, ಎಲ್ಲಿ ಕರ್ಕೊಬಂದಿದ್ದೀವ ಅಂತ. ಸಾರಿ ಬೇಬಿ, ಸಾರಿ ಬೀಸ್ಟ್ ಬೇಬಿ. ಹತ್ತು ಚಿನ್ನಿ ಸ್ವಲ್ಪ ದೂರ ಅಷ್ಟೇ. ಆಫ್ ರೋಡ್ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಅಷ್ಟು ಬೆಟ್ಟಕ್ಕೆ ಬರಬೇಕು ಅಂತ ಯಾರೋ ಹೇಳಿದ್ರು. ಎಕ್ಸ್ಪೀರಿಯೆನ್ಸ್ ಹೆಂಗಾಗುತ್ತೆ ಅಂದರೆ ಡಬ್ಬಲ್ ಧಮಾಕ ಆಗುತ್ತೆ, ಆ ಥರ ಇದೆ. ಬಟ್ ಇನ್ನೊಂದು ಏನಂದರೆ ಆಫ್ ರೋಡ್ ಬೈಕೇ ತರಬೇಕಪ್ಪ.
ನಮ್ಮ ಥರ ನ್ಯಾಕೆಡ್ ಸ್ಪೋರ್ಟ್ಸ್ ಆಗಲಿ ಬೇರೆದೆಲ್ಲ ತಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಓಡ್ಸೋಕ್ಕೇನಂತಲ್ಲ, ಕೆಳಗಡೆ ಅಂಡರ್ ಬಿಲ್ಲಿ ಇಂಜಿನ್ಗೆ ಟಚ್ ಆಗುತ್ತೆ. ನಮ್ಮ ಗಾಡಿ ಒಂಚೂರು ರೇಟ್ ಬಿದ್ದರೆ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ವೇಟ್ ಬಿದ್ದರೆ ನಮಗೆ ನಮ್ಮ ಹಾರ್ಟಿಗೆ ಬಿದ್ದಂಗೆ ಆಗುತ್ತೆ ಅದು. ಓ ಮುಂದೆ ಇನ್ನೂ ಭಯಂಕರ ಇದೆ ಗುರು. ಫೈನಲಿ ಅಷ್ಟು ಬೆಟ್ಟನ 70% ಹತ್ತಿಸಿದ್ದೀವಿ. ಇನ್ನು 30% ಹೋಗಬೇಕು. ವ್ಯೂ ಅಂತೂ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂದರೆ ಮಸ್ತು. ಆ ಮಧ್ಯದಲ್ಲಿ ಆಫ್ ರೋಡಲ್ಲಿ ನಮ್ಮ ಬೀಸ್ಟ್ ನಾವು ಹೇಗಿದೆ ನೋಡಿ ಆಫ್ ರೋಡು. ಇದ್ಯಾವ್ರಿಗೂ ಹಿಂದ್ಗಡೆ ಇತ್ತು, ಇಲ್ಲಿ ನಾರ್ಮಲ್ ಆಗಿರೋದಕ್ಕೆ ಆರಾಮಾಗಿ ಹೋಗ್ತಿದೆ. ಬಟ್ ಫೈನಲಿ ಅಷ್ಟು ಬೆಟ್ಟ ಟಾಪ್ಗೆ ಬಂದ್ವಿ. ಮೈ ಗಾಡ್ ದೇವ್ರೆ, ಈ ಬಿಸಿಲಲ್ಲಿ ಮಾತ್ರ ಇಲ್ಲಿ ಯಾರು ಬರೋಕೆ ಹೋಗ್ಬೇಡಪ್ಪ. ನನಗೆ ಗೊತ್ತಿಲ್ಲ ಯಾವ್ದು ರೋಡ್ ಇದು. ಅಟ್ಲು ಬೆಟ್ಟ ಫುಲ್ಲು ಫೇಮಸ್ ಆಗಿದೆ, ಸಕ್ಕತ್ತಾಗಿದೆ ಅಂತಾರೆ. ಬಟ್ ರೋಡಲ್ಲೆಲ್ಲ ಬರೀ ಬೇಲಿಗಳು ಅದೆಲ್ಲ ಬೆಳ್ಕೊಂಡಿದೆ ನೋಡಿ. ಫೈನಲಿ ನಾವು ಅಟ್ಲು ಬೆಟ್ಟ ಟಾಪ್ಗೆ ಬಂದು ನೋಡಿ ಹೇಗಿದೆ ರೋಡು. ಎಲ್ಲ ಸ್ವಲ್ಪ ಸತ್ತಾಗಿತ್ತೆಲ್ಲ ಕ್ಲೀನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೇಲ್ಗಡೆ ಒಂದು ಕೊಳ ಬೇರೆ ಇದೆ. ಫೈನಲಿ ಅಷ್ಟು ಬೆಟ್ಟದ ಟಾಪ್ ವ್ಯೂವಲ್ಲಿ ನಾವಿದ್ದೀವಿ. ಮುಂದೆ ನೋಡಿ ಎಷ್ಟು ಬೆಟ್ಟಗಳು ಕಾಣ್ತಿವೆ, ಹೇಗಿದೆ ವ್ಯೂ. ಫೈನಲಿ ಟಾಪ್ಗೆ ಬಂದ್ವಿ. ಟಾಪಲ್ಲಿ ಒಂದು ಬಸವಣ್ಣ ಇದೆ. ಈಗ ವ್ಯೂ ನೋಡಿ ಹೇಗಿದೆ. ನಾವು ಸ್ಪೋರ್ಟ್ಸ್ ಬೈಕ್ಗಳಲ್ಲಿ ಆಫ್ ರೋಡ್ ಮಾಡ್ಕೊಂಡಿದ್ದೀವಿ. ನೋಡಿ ಹೇಗಿದೆ. RS, KTM, ನಮ್ಮ ಬೀಸ್ಟು ನೋಡಿ, ಅಲ್ಲೊಂದು ಡ್ಯೂಕು ಹೇಗಿದೆ ನೋಡಿ. ನಾವು ಆಫ್ ರೋಡ್ ಬೈಕ್ ಬಿಟ್ಟು ಸ್ಪೋರ್ಟ್ಸ್ ಬೈಕಲ್ಲಿ ಆಫ್ ರೋಡ್ ಮಾಡ್ಕೊಂಡಿದ್ದೀವಿ. ಅಷ್ಟು ಬೆಟ್ಟಕ್ಕೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂದ್ರೆ ಬನ್ನಿ. ಹೇಗಿದೆ ಅಂದರೆ ಆಫ್ ರೋಡು ಮಸ್ತಾಗಿದೆ. ಆದರೆ ಟಾಪ್ ವ್ಯೂ ಅಷ್ಟೇ. ಬಟ್ ನನ್ನ ಸಜೆಷನ್ ಏನಂದರೆ ಮಾರ್ನಿಂಗ್ ಟೈಮ್ ಬನ್ನಿ. ಈ 10 ಉರಿತರೋ ಬಿಸಿಲು ಟೈಮಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬಿಡಿ. ನೋಡಿ ಹೇಗಾಗಿದೆ, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ನೀರು ಕಳ್ಕೊತ ಬರ್ತಿದೆ. ಅದಕ್ಕೆ ಹೇಳೋದು ಡೇ ಟೈಮಲ್ಲಿ ಬಂದುಬಿಡಿ, ಮೀನ್ಸ್ ಮಾರ್ನಿಂಗ್ ಟೈಮಲ್ಲಿ ಬನ್ನಿ. ಮಧ್ಯಾಹ್ನ ಹೊತ್ತು ಬಂದು ನೋಡಿ ಮಾತಾಡೋಕೆ ಹೋಗ್ತೀವಿ, ಅಷ್ಟು ಸುಸ್ತಾಗ್ಬಿಟ್ಟಿದೆ ಅಪ್ಪ. ಸುಸ್ತು. ಹೇಗಿದೆ ನೋಡಿ ವ್ಯೂ, ಮಾತ್ರ ಸಕ್ಕತ್ತಾಗಿದೆ ವ್ಯೂ ನೋಡಿ ಹೇಗಿದೆ. ಒಂದು ಕೊಳ ಬೇರೆ ಇದೆ. ಕೊಳದ ಮುಂದೆ ಬಸವಣ್ಣ ಇದೆ. ಆ ಕಡೆ ಒಂದು ಟೆಂಪಲ್ ಇದೆ. ಏನು ಟೆಂಪಲ್ ಅದು ನೋಡ್ಕೊಂಡು ಬರೋಣ ಬನ್ನಿ. ನಿಮ್ಗೆ ತೋರಿಸ್ತೀನಿ ಏನು ಟೆಂಪಲ್ ಏನು ಅಂತ. ಹೋಗೋಣ ಬನ್ನಿ. ಟೆಂಪಲ್ ಇದೆ. ಇಲ್ಲಿಗೆ ಬರೋದು ಅಷ್ಟು ಈಸಿಯಲ್ಲಾಗರು ಫುಲ್ ಆಫ್ ರೋಡಲ್ಲಿ ಬರಬೇಕು. ಆಫ್ ರೋಡ್ ಹೇಗಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಭಯಂಕರವಾಗಿದೆ. ಇದು ಆಫ್ ರೋಡ್ ಬೈಕ್ ತಂದೆ ಆಫ್ ರೋಡ್ ಮಾಡ್ಬೇಕು ನೀವು. ನ್ಯಾಕೆಡ್ ಸ್ಪೋರ್ಟ್ಸ್ ಆಗಲಿ ಸ್ಪೋರ್ಟ್ಸ್ ಬೈಕ್ಗಳಾಗಿ ತಂದು ನೀವು ಆಫ್ ರೋಡ್ ಮಾಡ್ತೀರ ಅಂದರೆ ನಮ್ಮಷ್ಟೇ ಕಷ್ಟಪಟ್ಕೊಂಡು ಬರಬೇಕಾಗುತ್ತೆ. ಅಷ್ಟು ಬೆಟ್ಟ ತುಂಬ ಫೇಮಸ್ ಬೆಟ್ಟ, ತುಂಬ ಆಫ್ ರೋಡಿಂಗ್ ಬರೋ ಪ್ಲೇಸು. ಬಟ್ ಇಲ್ಲಿ ಮೇಲ್ಗಡೆ ಬಂದರೆ ಏನಂದರೆ ಏನು ಸೌಲಭ್ಯ ಇಲ್ಲ. ಇಲ್ಲಿ ನೀರು ಇಲ್ಲ. ನೋಡಿ ಎಷ್ಟು ಬೇಲಿಗಳು ಬೆಳ್ಕೊಂಡಿದೆ. ಇದು ದೇವಸ್ಥಾನ ಮುಂದೆನೇ. ಹಾಂ, ಇಲ್ಲಿ ವರ್ಷಕ್ಕೆ ಒಂದೇ ಸರಿ ಮಾಡೋದು. ಯಾವಾಗಾರು ಮಾಡಲಿ ಇಷ್ಟು ಫೇಮಸ್ ಟೆಂಪಲ್ನ ವಾರಕ್ಕೊಮ್ಮೆ ಈ ಊರವ್ರು ಯಾರು ಬಂದು ಜೀರ್ಣೋದ್ಧಾರ ಮಾಡಿದ್ರೆ ಇನ್ನೂ ಇಂಪ್ರೂವ್ ಆಗುತ್ತೆ ಅನ್ನೋ ನನ್ನ ಒಪಿನಿಯನ್. ಬ್ರೋ ದಯವಿಟ್ಟು ಎಷ್ಟು ಗ್ರಾಮದವರಾಗಲಿ ಈ ವಿಡಿಯೋ ನೋಡ್ತಿರೋ ಯಾರಾಗಲಿ ದಯವಿಟ್ಟು ಇಲ್ಲಿ ಬರೋರು ಸ್ವಲ್ಪ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟರ್ ಅಂದ್ಕೊಳ್ಳಿ. ನಾವು ಅಷ್ಟು ಬೆಟ್ಟ ಟಾಪಿಗೆ ನೋಡಿಕೊಂಡು ಎಲ್ಲನೂ ವ್ಯೂ ನೋಡಿಕೊಂಡು ಫೋಟೋಗಳು ತಗೊಂಡು ಈಗ ಬೆಟ್ಟದಿಂದ ಕೆಳಗೆ ಇಳೀತಾ ಇದ್ದೀವಿ. ಹತ್ತಿಸ್ಬೇಕಾದ್ರೆ ಏನು ಕಷ್ಟ ಇತ್ತೋ, ಇಳಿಬೇಕಾದ್ರೆ ಯಾವ ಥರ ಕಷ್ಟ ಬರುತ್ತೆ, ಹೆಂಗೆ ಇಳಿಸ್ತೀವೋ ನೋಡೋಣ ಬನ್ನಿ.
ಹತ್ತಿಸ್ಬೇಕಾದ್ರೆ ಒಂಥರ ರಿಸ್ಕು, ಇಳಿಸ್ಬೇಕಾದ್ರೆ ಇನ್ನೊಂಥರ ರಿಸ್ಕು. ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಇಲ್ಲೆಲ್ಲ ಓಕೆ. ಮುಂದೆ ತೋರಿಸಿ ಮನೆ ರೋಡ್ಗಳು ಹೇಗಿದೆ. ಹತ್ತಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಇಳಿಬೇಕಾದ್ರೂ ಅಷ್ಟೇ ಕಷ್ಟದಿಂದ ಇಳಿಸ್ತಾಯಿದ್ವಿ ಗಾಡಿನ. ನೋಡಿ ಹೇಗಿದೆ. ಏನು ಕಷ್ಟದಲ್ಲಿ ಇಳಿಸ್ತಾಯಿದೆ ನೋಡಿ ಗಾಡಿನ. ಬಾ ಮತ್ತೆ ಅಲ್ಲಿ ಹೆಂಗೆ ಇಳಿಸ್ತೀರಾ? ಓ KTM ಮಾಡ್ತಿದ್ದು ಬ್ರೇಕ್ ಪ್ಯಾಡ್ಗಳೆಲ್ಲ ಗಯ ಬೇಜಾನ್ ಕಷ್ಟದಿಂದ ಇಳಿಸ್ತಾರೆ ಪಾಪ. ಕೊಡಿ ಎಷ್ಟು ಲೀಟ್ರ್ ಕೊಡು. ಮೂವ್ ಮಾಡು. ನಮ್ಮ ಬೀಸ್ಟ್ಗಂತೂ ಬೇಜಾನ್ ನೋವು ಕೊಟ್ಬಿಟ್ಟಿದ್ದೀನಿ ಇವತ್ತು. ಸಾರಿ ಬೀಸ್ಟ್. ಹೇಗಿದೆ ಆಫ್ ರೋಡ್ ಅಂದರೆ ಮೈ ಗಾಡ್, ಹೇಳೋಕ್ಕಾಗಲ್ಲ ಗುರು, ಅಷ್ಟು ಕಷ್ಟ. ನಮ್ಮ ಗಾಡಿ ಅಂಡರ್ ಬಿಲ್ಲಿ ಟಚ್ ಆಯಿತು, ಅಲ್ಲಿಂದ ಟಚ್ ಆಗ್ದಂಗೆ ಮುಂದೆ, ಬಟ್ ಇವಾಗ ಟಚ್ ಆಯಿತು. ಅಪ್ಪ ಫೈನಲಿ ಹತ್ತಿಸಿದ್ನ ಇಳಿಸಿದ್ದೀವಿ. ಓ ಮೈ ಗಾಡ್, ಫೈನಲಿ ಬೆಟ್ಟ ಇಳಿದು ಈಗ ಊರೊಳಗೆ ಬರ್ತಾಯಿದ್ದೀವಿ. ಫಸ್ಟು ಹೋಗ್ಬಿಟ್ಟು ಊರು ನೀರು ಕುಡಿಬೇಕು, ಆಗ್ತಾಯಿಲ್ಲ. ಯಾಕಂದರೆ ನಾವು ಬೇರೆ ನೀರು ತೊಗೊಂಡು ಹೋಗಿರಲಿಲ್ಲ. ಮೇಲ್ಗಡೆ ಫುಲ್ಲು ಬಿಸಿಲು. ಗಾಡಿ ಹತ್ತಿಸಿ ಇಳಿಸೋ ಅಷ್ಟರಲ್ಲಿ ಅದೆಷ್ಟು ಲೀಟ್ರು ನೀರು ಸುರಿದೋಗ್ಬಿಡ್ತೋ ಗೊತ್ತಿಲ್ಲ. ಫಸ್ಟ್ ಹೋಗ್ಬಿಟ್ಟು ಈಗ ನೀರು ಕುಡಿಬೇಕಪ್ಪ. ಈಗ ಒಂದು ರೋಡ್ ಹೋಗ್ತೀನಿ ಗುರು, ಹೆಂಗಿದೆ ಅಂದರೆ ಫುಲ್ ಹೈ ಕ್ಲಾಸ್ ರೋಡು. ನೋಡಿ ಹೆಂಗಿದೆ. ಮಳೆ ಬಂದ್ಬಿಟ್ರೆ ನೀವು ಬೇರೆ ಊರಿಗೆಲ್ಲ ನೀನು ಆಫ್ ರೋಡ್ ಅಂತ ಹೋಗ್ತಿರಲ್ಲ, ಅಲ್ಲೆಲ್ಲ ಹೋಗೋಂಗೆ ಇಲ್ಲ. ಈ ರೋಡಲ್ಲೇ ಮಾಡ್ಕೊಬಿಡ್ಬೋದು. ಇದೆಲ್ಲ ಚಿಕ್ಕ ಹಳ್ಳಗಳು. ಇನ್ನು ಮುಂದೆ ದೊಡ್ಡ ಕೆರೆಗಳೆಲ್ಲ ತೋರಿಸ್ತೀನಿ ಬನ್ನಿ. ರೋಡಲ್ಲಿ ಅದರ ಕೆರೆ, ಹಳ್ಳ, ಕಟ್ಟೆಗಳು ನೋಡಿದಾರೆ ನೋಡಿ ಹೇಗಿದೆ. ಇಲ್ಲೆಲ್ಲ ನೀರು ತುಂಬಿಕೊಂಡ್ರೆ ವೀಜೆ ಆಡ್ಬಿಡ್ಬೋದು ಫುಲ್ಲು. ಒಳ್ಳೆಲ್ಲ ಈ ಗುಂಡಿ ಅಂತೂ ಇನ್ನೂ ಸಕ್ಕದಾಗಿ ಆಡ್ಬೋದು. ಇನ್ನೂ ಮುಂದೆ ಇದೆ ಬನ್ನಿ ತೋರಿಸ್ತೀನಿ. ಈಗ ನೋಡಿ ಎಷ್ಟೆಲ್ಲ ಹಳ್ಳ ಇದೆ. ಈ ಹಳ್ಳದಲ್ಲೆಲ್ಲ ನೀರು ತುಂಬಿಕೊಂಡ್ರೆ ಇಲ್ಲೆಲ್ಲ ಮೀನೆಲ್ಲ ಆಟ ಆಡ್ತಿರ್ತವೆ, ವೀಜ್ ಹೊಡಿಬೋದು. ಅಷ್ಟು ಸಕ್ಕದಾಗಿದೆ. ನಮ್ಮ ಕನಕಪುರ ರಾಮನಗರ ಮಧ್ಯದಲ್ಲಿ ಈ ಫಾರಮ್ಮು ಗೋಣದೊಡ್ಡಿ ಹತ್ರ ಇರೋ ರೋಡು ಹೇಗಿದೆ ನೋಡಿ. ಈ ರೋಡು ಸರಿ ಗಂಟನೂ ಬಿಡಬೇಡಿ. ಈ ವಿಡಿಯೋ ನಮ್ಮ ರಾಮನಗರ MLAಗೆ ಟಚ್ ಆಗೋ ಗಂಟನೂ ಶೇರ್ ಮಾಡಿ. ತಾಲೂಕು ಟು ತಾಲೂಕು ರೋಡ್ ಹೇಗಿರಬೇಕು ಅಂತ ತೋರಿಸಿ. ಫಸ್ಟು ರೋಡನ್ನ ಕರೆಕ್ಟಾಗಿ ಮಾಡಿಸಿ. ಬೇರೆ ಕಡೆ ಎಲ್ಲೆಲ್ಲೋ ಮಾಡಿಸ್ತೀರ. ಈ ತಾಲೂಕಿಂದ ತಾಲೂಕು ಓಡಾಡೋ ರೋಡನ್ನ ಫಸ್ಟು ಸರಿ ಮಾಡಿಸಿ. ನೋಡಿ ಹೇಗಿದೆ, ಬರೀ ಹಳ್ಳಗಳೇ ಐತಪ್ಪ. ನೋಡಿ ಇಲ್ಲೊಂದು ದೊಡ್ಡ ಹಳ್ಳ. ಹೇಗೆ 2 ವೀಲರ್ಸ್ಗಳೇನು ಆಗಲ್ಲ ಬ್ರೋ, ಏನು ಪ್ರಾಬ್ಲಮ್ ಇರೋಲ್ಲ. ಅದೇ 3 ವೀಲರ್ ಆಗಲಿ, ಬಸ್ಗಳಾಗಲಿ, 4 ವೀಲರ್ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಈ 3 ವೀಲರ್ ಹೋಗ್ತಿದೆ, ಆ 3 ವೀಲರ್ ಚಿಕ್ಕ ಗುಂಡಿಗೂ ದೊಡ್ಡದಾಗಿ ಫೇಲ್ ಆಗ್ತಿದೆ. ಮತ್ತು ಹೇಗಿತ್ತು ನಮ್ಮ ಇವತ್ತಿನ ರೈಡು? ಎಲ್ಲ ರೈಡರ್ ಜೊತೆ ಕೂಡಿ ಒನ್ ಡೇ ಔಟಿಂಗ್ ಹೋಗಿ ಬಂದಿದ್ದು. ನನಗಂತೂ ಫುಲ್ ಖುಷಿ ಇದೆ. ಫುಲ್ಲು ಎಂಜಾಯ್ ಮಾಡಿದ್ವಿ, ಮಜಾ ಮಾಡಿದ್ವಿ. ಆಫ್ ರೋಡಲ್ಲಿ ಬಿದ್ದು ಎದ್ದು ಒದ್ದಾಡಿ ಫುಲ್ಲು ಖುಷಿಯಿಂದ ಬಂದಿದ್ದೀವಿ.
ನಿಮಗೂ ಖುಷಿಯಾಗಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿ ತನಕ ನಗ್ತಾಯಿರಿ, ನಗಿಸ್ತಾಯಿರಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನಿಮ್ಮ ಡ್ರೀಮ್ ಟ್ರಾವೆಲರ್ ಹುಡುಗನ ಬೆಳೆಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ.